guys, welwelcome to my channel. Friends, ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗೆಲ್ಲ ಫ್ರೆಶನ್ ಅಪ್ ಆಗಿ ಎಲ್ಲ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಅದೆಲ್ಲ ಕೂಗ್ಬೇಕಿನ್ನ ಅಷ್ಟೇ. ಬೆಳಗ್ಗೆ ಮಾರ್ನಿಂಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಸತಿ ಆಗುತ್ತೆ ಅಡುಗೆ ಅಂತ. ಸ್ವಲ್ಪ ಹೊರಗಡೆ ಕೆಲಸ ಇದೆ ಇವತ್ತು, ಹಾಗಾಗಿ ಮಾಡಿಬಿಡೋಣ. ತಿರುಗಿ ಬಂದು ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗಲೇ ಮಾಡ್ತಾ ಇದ್ದೀನಿ. ತುಂಬ ದಿವಸನೇ ಆಗಿತ್ತು ತಿಂದು, ಯಾಕೆಂದರೆ ಇದರಲ್ಲಿ ಮಾಡಿರಲಿಲ್ಲ ನಾವು. ಏನದು ಲಕ್ಷ್ಮೀ ಹಬ್ಬ ಆಗಿರ್ಬೋದು ಮತ್ತು ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ. ತುಂಬ ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತಲ್ಲ ನಾನ್ ವೆಜ್ ಎಲ್ಲ ಬಿಟ್ಟು. ಸೊ ನಮ್ಮ ಪಾಪಗೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ಸೋದಕ್ಕೆ. ಸೊ ಅವನು ಇಷ್ಟಪಟ್ಟು ತಿಂತಾನೆ ಎಲ್ಲ ಐಟಮ್ಸೂ. ಬಟ್ ಈಗ ಸ್ವಲ್ಪ ಹುಷಾರಿದ್ದೀರಂದ್ರೆ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದ್ದಾನೆ. ಇದ್ರಲ್ಲಿ ಸ್ವಲ್ಪ ಟೇಸ್ಟ್ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಏನು ಮಾಡ್ತಾನೆ, ತಿಂತಾನ ಇಲ್ವಾ ಅಂತ ನೋಡಬೇಕು. ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ. ಇವನು ಬಾಗ್ಲಲ್ಲಿ ಪಪ್ಪ ಮಮ್ಮ ಅಂತ ಬಡ್ಕೊತಿದ್ದಾನೆ. ಅವನಿಗೆ ನೀರಲ್ಲಿ ಆಟ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ನೀರಲ್ಲಿ ಆಡಬೇಕು ಅಂತ ಆಡೋದಕ್ಕೆ ಆ ಥರ ಮಾಡ್ತೀನಿ. ಪಪ್ಪ ಅಂತ ಹತ್ತಿರ ಬಾಗಿಲು ತೆಗೆದ್ಬಿಡ್ತಾರೆ, ನೀರಲ್ಲಿ ಆಡ್ಬೋದು ಅವಾಗ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದು ಕೂಕೊಂತ ಇದ್ದಾನೆ. ಸೊ ಫ್ರೆಂಡ್ಸ್, ಇವತ್ತಿನ ದಿವಸ ಎಲ್ಲ ಹೇಗೋಗುತ್ತೆ. ಮತ್ತು ಇವತ್ತು ಬಿರಿಯಾನಿ ಅಂತೂ ಫುಲ್ಲು ಎಲ್ಲ ಸಪ್ರೇಟ್ ಫುಡ್ ಹಾಕ್ಬಿಟ್ಟು ಕಾಯೆಲ್ಲ ಹಾಕಿ ಮಾಡಿರೋದು. ಸೊ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಓಪನ್ ಆದಮೇಲೆ ನೋಡಬೇಕು. ನಾನೊಂದು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಲ್ಲ, ತುಂಬ ವರ್ಷ ಆದಮೇಲೆ ಅಂತ ಅಂದ್ಕೊಂಡು. ಸೊ ನೋಡೋಣ ಬನ್ನಿ ಹೇಗೋಗುತ್ತೆ ಅಂತ. ಮಗ ಅಯ್ಯೋ ಚಡ್ಡಿನೇ ಹಾಕಿಲ್ಲ. ಬಿರಿಯಾನಿ ನೋಡ್ಬೋದು ಆಲ್ಮೋಸ್ಟ್ ಖಾಲಿನೇ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ರೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕೊಂಡು ತುಂಬಾ ಯಮ್ಮಿಯಾಗಿ ಬಂದಿತ್ತು ಮಾತ್ರ ಟೇಸ್ಟು. ಗಾಯ್ಸ್, ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಇತ್ತು. ನಾನು ಎಲ್ಲ ಹೊಸ ಡ್ರೆಸ್ ಹಾಕ್ಕೊಂಡೆಲ್ಲ ರೆಡಿ ಆದೆ. ಫುಲ್ಲು ಮಳೆ ಬರ್ತಾ ಇದೆ ಇವಾಗ. ಫುಲ್ಲು ಜೋರು ಮಳೆ ನಿಲ್ತಾನೆ ಇಲ್ಲ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಬರೋಕ್ಕೆ ಸ್ಟಾರ್ಟಾಗಿ. ನಾನೇ ಬೆಳೆಸಿದಂಥ ಪುದೀನ ನೋಡಿ ಕಿತ್ಕೋಬೇಕು. ಎಲ್ಲ ಫಸ್ಟ್ ಒಂದು ಟೈಮ್ ಕಿತ್ಕೊಂಡಿದ್ದೆ, ಈಗ ಇನ್ನೂ ಸೆಕೆಂಡ್ ಟೈಮ್ ಇದು. ಯಾರೋ ಮುಟ್ಟಿದ್ದಾರೆ ಅನಿಸುತ್ತೆ, ಮುರಿದೋಗ್ಬಿಟ್ಟಿದೆ ಇದು ಸ್ವಲ್ಪ. ಇದು ಹೂವಾಯಿತು, ಸ್ವಲ್ಪ ಗೊಬ್ಬರ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇದೇನೋ ಒಂದು ಸೀಡ್ ಪ್ಲ್ಯಾಂಟ್, ಟೊಮೊಟೊನೋ ಏನೋ ಹಾಕಿದ್ದೀನಿ ಅನಿಸುತ್ತೆ, ನನಗೆ ಮರ್ತು ಹೋಗ್ಬಿಟ್ಟಿದೆ. ಸೊ ನಾನು ಹೇಳಿದ್ನಲ್ಲ, ನಾವು ಇರೋದು ಅಪಾರ್ಟ್ಮೆಂಟ್. ಸೊ ಇದು ನಮ್ಮ ಆಚೆ ಕಡೆ ಕಾರಿಡಾರ್. ಸರ್ ಮೈ ಲವ್ಲಿ ಪ್ಲ್ಯಾಂಟ್ಸ್. ಯಾರೋ ಒಳ್ಳೆ ಲೂಸಾಗಿ ಎಷ್ಟು ಚೆನ್ನಾಗಿ ಬೆಳೆದಿರೋ ಅಂಥ ಪುದೀನ ಗಿಡ ಎಲ್ಲ ಕಿತ್ತಿ ಹಾಕೋದು, ಏನೇನೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾರಪ್ಪ. ಅದು ಏನು ಜನ ಪಾಪ. ಅದೊಣಗೆ ಹೋಯ್ತು, ಎಷ್ಟು ಚೆನ್ನಾಗಿ ಬಂದಿತ್ತು. ನಿಂಬೆಹಣ್ಣು ಗಿಡ ಯಾರೋ ಹೇಳಿದ್ರು ಬೆಳೆಯೋದಕ್ಕೆ, ಅದು ಫ್ರೂಟಾಗಿ ಬೆಳೆಯೋದಕ್ಕೆ 5 years ಬೇಕಂತೆ. ಸೊ ಈಗ 2 years ಆಗಿದೆ ಆಲ್ಮೋಸ್ಟ್ ಇದನ್ನು ಹಾಕಿ. 2 years 2 years ಆಗ್ತಾ ಬರ್ತಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಐಬಿಸ್ಕಸ್ ಇನ್ನೂ ಬೆಳಿಬೇಕು ಅನಿಸುತ್ತೆ, ಅದು ಫ್ಲವರ್ ಬಿಡೋದಕ್ಕೆ. ನಮ್ಮ ರೋಸಸ್ ಅಂತೂ ತುಂಬ ಬಿಡೋದು. ಈಗ ನೋಡಬೇಕು. ಈಗ ನೋಡಿ, ಇದು ಸೇವಂತಿಗೆ ಹೂವು ಬರುತ್ತಲ್ಲ, ತುಂಬಾ ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇಲ್ಲೊಂದು ಪುಟಾಣಿ ಕ್ಯಾಪ್ಸಿಕಮ್ ಬೆಳೆದಿದೆ ನೋಡಿ, ಕಾಣಿಸ್ತಿದೆಯಾ? ಬೇಬಿ ಕ್ಯಾಪ್ಸಿಕಮ್ ಮುಟ್ಟೋದು ಬೇಡ, ಒಂದು ಉದ್ರುಗಿದ್ರೋದದ್ದು. ಎಷ್ಟು ಹೂವು ಬಿಟ್ಟಿತ್ತು, ಎಲ್ಲ ಉದ್ರಿ ಇದೊಂದು ಸರ್ವೈವ್ ಆಗಿದೆ. ನೋಡೋಣ, ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಬೆಳೆಸ್ತಾ ಇರೋದು. ನೋಡೋಣ ಚೆನ್ನಾಗಿ ಬರುತ್ತಾ ಅಂತ. ಇದೆಲ್ಲ ಪಪ್ಪಾಯ ಗಿಡ, ಅದೆಲ್ಲ ಬರೋದಿಲ್ಲ ಪಾಟಲ್ಲಿ. ಪಪ್ಪಾಯ ಗಿಡ ಕಿತ್ತಾಕಬೇಕು. ಇದು ಏನು ಗಿಡ ಅಂತ ಗೊತ್ತಿಲ್ಲ, ಸುಮ್ಮನೆ ಬೆಳ್ಕೊಂಡಿದೆ ಲೀವ್ಸು. ಸೊ ಸಿಕ್ಕಾಪಟ್ಟೆ ಖುಷಿ. ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಲಿಲ್ಲ ಅಂದರೆ ನನ್ನ ತಂಗಿ ಕೋಪ ಮಾಡ್ಕೊತಾಳೆ. ಸೊ ಕೆಳಗಡೆ ಹೋಗಿ ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿ ಚಾನಲ್. ಸೊ
ಫ್ರೆಂಡ್ಸ್, ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನನ್ನ ಮಗನಿಗೆ ಬೇಗ ಮಲಗಿಸೋಣ ಅಂತ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಂಚೂರು ಮಲ್ಕೊಳ್ಳೇ ಇಲ್ಲ. ನೋಡಿ, ಎಲ್ಲ ಸಾಮಾನೆಲ್ಲ ತೆಗ್ದಾಕೊಂಡು ಅಡುಗೆ ಮನೆಯದೆಲ್ಲ ಆಟ ಆಡ್ಕೊಂಡು ಕೂತಿದ್ದಾನೆ. ಈಗ ಟೈಮ್ ಆಗಲೇ 2:30 ಆಯಿತು. ಮಲಗ್ತಾನೆ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಲೇಟೇ ಆಗೋಯ್ತು. ಸೊ ಒಂದೇ ಸತಿ ರೈಸ್ ಐಟಮ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ಕುದಿಬೇಕು. ಇವಾಗ ಒಂದು ಸತಿ ಕುದ್ದು ಬಂದರೆ ಈಗ ಲಿಡ್ನ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೈಟ್ಗೂ ಆಗ್ಬಿಡುತ್ತೆ, ಮತ್ತೆ ತಲೆ ಬಿಸಿ ಇರೋದಿಲ್ಲ ತಿರುಗಿ ಮಾಡೋದಕ್ಕೂ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ನೈಟ್ಗೂ ಇನ್ನೇನು ಮಾಡೋದು, ಅವೆಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಅಂದರೆ ನನ್ನ ಮಗನ ಮಲಗಿಸಿ ಸ್ವಲ್ಪ ನಾನು ರೆಸ್ಟ್ ಮಾಡೋಣ, ಬಟ್ಟೆಗಳೆಲ್ಲ ಸ್ವಲ್ಪ ಹಾರಾಕ್ಬೇಕು. ಚೆನ್ನಾಗಿ ಬಿಸಿಲು ಹೊಡಿತಿತ್ತು. ಇವಂದೇ ಬಟ್ಟೆ ಹಾರಕ್ಕಣ, ಇವನ್ನ ಮೇಲಕ್ಕೆ ಕರ್ಕೊಂಡು ಹೋದರೆ ಒಂದು ತೊಂದರೆ ಮಾಡ್ತಾನೆ. ಏನು ಅಂತ ಅಂದರೆ ಅಲ್ಲಿ ನಲ್ಲಿ ಇರುತ್ತೆ, ಬಟ್ಟೆ ಹೋಗೋಕ್ಕೆಲ್ಲ ನಲ್ಲಿ ಮಾಡಿಸಿದಾರೆ. ಅಲ್ಲಿ ಆ ನಲ್ಲಿನ ಫುಲ್ ಬಿಟ್ಬಿಟ್ಟು ಎಲ್ಲ ನೀರಲ್ಲಿ ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಮತ್ತೆ ಸೀನೋದು, ನೆಗಡಿ ಅದೆಲ್ಲ. ಅಯ್ಯೋ, ಮತ್ತೆ ಎಲ್ಲ ಹುಷಾರು ತಪ್ತಾನೆ ಅಂತ ನಾನು ಬೈದು ಕರ್ಕೊಂಬರೋದು. ಅವನು ಕೋಪ ಮಾಡ್ಕೊಂಡು ಮುನ್ಸ್ಕೊಳ್ಳೋದು. ಈ ವಯಸ್ಸಿಗೆ ಈ ಮಕ್ಕಳಿಗೆಲ್ಲ ಮುನ್ಸು ಕೋಪ ಎಲ್ಲ ಬರುತ್ತೆ. ನಮ್ಮ ವಯಸ್ಸಲ್ಲೆಲ್ಲ ಅದೆಲ್ಲ ಏನೂ ಇರಲಿಲ್ಲ. ಎಷ್ಟು ಎದ್ರುಕೊಂತಿದ್ವಿ ನಮ್ಮ ಪೇರೆಂಟ್ಸ್ಗೆಲ್ಲ ಅಂತ ಅನ್ನಿಸುತ್ತೆ. ಈಗಿನ ಮಕ್ಕಳು ಮಾತ್ರ ಯಾವುದೇ ಮುಲಾಜಿಲ್ದಲ್ಲೇ ಎದುರು ಮಾತಾಡ್ತಾರೆ. ಹಾಗೆ ಮಾತಿಗೆ ಮಾತು ಕೊಡ್ತಾ ಇರ್ತಾರೆ. ನೋಡಿ, ಅದು ತಗೊಂಡೋಗಲ್ಲಿ ಏನೇನೋ ಮಾಡ್ತಾ ಇದ್ದಾನೆ, ಎಲ್ಲ ತೀಟೆ ಕೆಲಸನ. ಅಲ್ಲ ಚಾರು, ಯಾರದು ತೀಟೆ ಮಾಡ್ತಾ ಇರೋದು? ಹಾಯ್ ಮಾಡು, ಸೇ ಹಾಯ್. ಹಾಯ್ ಮಾಡು, ಹಾಯ್ ಮಾಡು ಚಿನ್ನಿ. ಸೊ ಹಿಂಗೆ ಹೋಗ್ತಾ ಇದೆ ಇವತ್ತಿನ ದಿನ. ಮಧ್ಯಾಹ್ನ ಆಯಿತು, ನನಗೂ ಹೊಟ್ಟೆ ಹಸಿತಾ ಇದೆ. ಅವನಿಗೆ ಆ್ಯಪಲ್ಲೆಲ್ಲ ಹಚ್ಕೊಟ್ಟಿದ್ದೆ, ಹಾಲೆಲ್ಲ ಒಂದು 2 ಟೈಮ್ಸ್ ಕುಡ್ದ. ಸೊ ಹಾಗಾಗಿ ಅವನಿಗೆ ಹೊಟ್ಟೆ ಹಸಿವಿಲ್ಲ. ಬೆಳಿಗ್ಗೆ ನಮ್ಮ ಮನೆಯವ್ರು ಇಡ್ಲಿ ತಂದು ಕೊಟ್ಟಿದ್ರು. ಸ್ವಲ್ಪ ನನಗೆ ಸ್ಟಮಕ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ತಿಂಡಿನೂ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲ ಸ್ವಲ್ಪ ಅಡುಗೆ ಕಾರ್ಯಕ್ರಮ ಎಲ್ಲ ಡಿಲೇ ಆಗಿಬಿಟ್ಟಿದೆ. ಒಂದು ಸತಿ ಎದ್ದಿದ್ದು ಲೇಟ್ ಆಯಿತು ಅಂತ ಅಂದರೆ ಪೂರ್ತಿ ಎಲ್ಲ ಫುಲ್ಲು ಲೇಟಾಗಿ ಹೋಗುತ್ತೆ. ಸೊ ಗಣೇಶನ ಹಬ್ಬ ಎಲ್ಲ ಮುಗೀತು, ಎಲ್ಲ ಫುಲ್ ಸ್ಟೇಜ್ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಫುಲ್ ಕಸದ ರಾಶಿ ಆಗಿದೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಸಕ್ಕತ್ತಾಗಿ. ಬಟ್ಟೆ ಎಲ್ಲ ಹಾರಾಕ್ಬೇಕು. ಇವ್ನು ಮಲಿಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ, ಆದರೆ ಮಲ್ಕೊಳ್ತಾ ಇಲ್ಲ. ಸೊ ಈಗ ಊಟ ಎಲ್ಲ ಆದಮೇಲೆ ನೋಡೋಣ, ಟ್ರೈ ಮಾಡಬೇಕು. ಸ್ವಲ್ಪ ಮಲಗಿಸೋದಕ್ಕೆ ಇನ್ನೇನು ಮಾಡೋದು, ಸಂಜೆನೇ ಹೋಗಿ ಹಾರಾಕಬೇಕು. ತುಂಬ ಮೊನ್ನೆ ಎಲ್ಲ ಫುಲ್ಲು ಮಳೆ ಬಂದಿದ್ದರಿಂದ ಬಕೆಟ್ ತುಂಬ ಬಟ್ಟೆಗಳು ಸಿಕ್ಕಾಪಟ್ಟೆ. ಬೆಡ್ಶೀಟು ಇವನು ಎಲ್ಲ ಸುಸು ಮಾಡೋದು, ಬೆಡ್ಶೀಟ್ ಚೇಂಜ್ ಮಾಡೋದು, ಹಾಗೆ ಆಗುತ್ತೆ. ಮ್ಯಾಟ್ ಹಾಕಿದ್ರು ಮ್ಯಾಟ್ ಮೇಲೆ ಸುಸು ಮಾಡೋದು. ಮ್ಯಾಟ್ ಹಾಕ್ಬಿಟ್ಟು ಅದು ಮಾಡೋಕ್ಕೋಗ್ತಾನೆ. ಅದು ಇದು ವೆಟ್ ಮ್ಯಾಟ್ ಇರುತ್ತಲ್ಲ ಅದ್ರದ್ದು ನೋಡಿ ಕಚ್ಚಕ್ಕೆ ಬರ್ತಾನೆ. ಏನು ಚಾರ್ವಿಕ್, ಏನು ಮಮ್ಮಗೆ ಏನಯ್ಯೋ? ಏಯ್ ಕಚ್ಚಬಾರ್ದು ಚಿನ್ನ. ನಾನು ಹೇಳ ಅವ್ರಿಗೆಲ್ಲ, ನಮ್ಮಮ್ಮ ಹೊಡಿತೀಯ ನೀನು ಅಂತ ಹೇಳ. ಹೇಳ ಅವ್ರಿಗೆಲ್ಲ, ನಮ್ಮಮ್ಮ ಹೊಡಿತಾನೆ ಚಾರು ಅಂತ ಅಂದ್ಬಿಟ್ಟು. ನಿಂಗೆಲ್ಲ ಗೊಗ್ಗಂಗೆ ಇಟ್ಕೊಡ್ತಾರಿದ್ರು, ನಿನ್ಗೆ ಗೊಗ್ಗಂಗೆ. ಸಿಕ್ಕಾಪಟ್ಟೆ ತುಂಟ ಆಗ್ಬಿಟ್ಟಿದ್ದಾನೆ. ಹೊಡಿಯೋದಪ್ಪ, ಕಣ್ಣಿಗೆ ಹೊಡಿತಾನೆ, ಮೂಗ್ ಮೇಲೆ ಬೀಳ್ತಾನೆ, ರಪ್ ಅಂತ ಹೊಡಿತಾ ಇರ್ತಾನೆ ಎತ್ತಿ. ಅವರಪ್ಪ ಬಂದರೆ ಫುಲ್ ಉಬ್ಬೋಗ್ಬಿಡ್ತಾನೆ. 2 ಕೋಡ್ ಬಂದ್ಬಿಡುತ್ತೆ ಅವರಪ್ಪ ಬಂದಿದ್ರೆ. ಅವರಪ್ಪ ಗದ್ರಲ್ಲ, ಏನೂ ಮಾಡಲ್ಲ, ಮೊಬೈಲ್ ಕೊಟ್ಬಿಡ್ತಾರೆ ಕೇಳಿದ ತಕ್ಷಣ. ಅವನಿಗೆ ಎಲ್ಲ ಹೊರಗಡೆ ಎತ್ಕೊಂಡು ತಿರುಗಿಸ್ತಾರೆ ಅಂತ ಅಂದ್ಬಿಟ್ಟು ಉಬ್ಬೋಗ್ಬಿಡ್ತಾನೆ ಜಾಸ್ತಿ. ಸೊ ಇವಾಗ ಕುದೀತಿರುತ್ತೆ ಅನಿಸುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಬೇಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಸಿ ಆನ್ ನೆಕ್ಸ್ಟ್ ವ್ಲಾಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.